ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ದೇವರು ಇಂಥ ದಿನನೇ ಬನ್ನಿ ಅಂತ ಎಲ್ಲೂ ಹೇಳಿಲ್ಲ. ಯಾವ ವಾರ ದಿನ ಬನ್ನಿ, ಯಾವ ದಿನಗಳು ಬನ್ನಿ, ಯಾವ ಒಂದು ಆಷಾಢ ಮಾಸ ಬನ್ನಿ, ಅಮಾವಾಸ್ಯೆ ಬನ್ನಿ, ಹುಣ್ಣಿಮೆ ಬನ್ನಿ, ಇನ್ನೊಂದು ಬನ್ನಿ ಅಂತ ಎಲ್ಲೂ ಸಹ ಯಾವ ದೇವರುಗಳು ಹೇಳಿಲ್ಲ. ನಮ್ಮ ಒಂದು ಕಟ್ಟುಪಾಡುಗಳಿಗೋಸ್ಕರ ಈ ಜೀವಗಳು ಇಡೀ ಒಂದು ವ್ಯವಸ್ಥೆ ಇವತ್ತು ಆಯಾ ದೇವರುಗಳನ್ನ ಆಯಾ ಭಾಗದ ಆಯಾ ಜಾತಿ ಆಯಾ ಧರ್ಮದ ಅವ್ರಿಗೆ ಹೆಂಗೆ ಬೇಕೋ ಸಾವಿರಾರು ಲಕ್ಷಾಂತರ 160 ಕೋಟಿಗೂ ಹೆಚ್ಚು ದೇವತೆಗಳನ್ನ ನಾವು ಇವತ್ತು ಹೆಸರಿಟ್ಕೊಂಡು ಒಂದಲ್ಲ ಒಂದು ಹೆಸರಿಟ್ಕೊಂಡು ನಾವು ಕರ್ಕೊಂಡು ಹುಚ್ಚುಮಾರಮ್ಮ, ತಿಮ್ಮೆ ಇನ್ನೊಂದು ಅವ್ರವ್ರ ಭಾವಕ್ಕೆ ತಕ್ಕಂಗೆ, ಅವ್ರವ್ರ ಜಾತಿಗೆ ತಕ್ಕಂತೆ, ಅವ್ರವ್ರ ಧರ್ಮಕ್ಕೆ ತಕ್ಕಂತೆ ಏನು ಎಲ್ಲರೂ ಸಹ ಇವತ್ತು ದೇವರುಗಳನ್ನ ಅವ್ರವ್ರ ಇದು ಭಾವಕ್ಕೆ ವಿಜೃಂಭಣಿಸುವಾಗಿ ವೈಭವೀಕರಿಸ್ತಾರೆ. ಸೋಮವಾರ ಶಿವ ಬನ್ನಿ ಬಾ ಅಂತ ಎಲ್ಲೂ ಹೇಳಿಲ್ಲ ನಂಜನಗೂಡಿಗೆ, ಮಂಗಳವಾರ ಲಕ್ಷ್ಮೀ ಹೊರನಹಳ್ಳಿಗೆ ಬಾ ಅಂತ ಎಲ್ಲೂ ಹೇಳಿಲ್ಲ, ಬುಧವಾರ ಇನ್ನೊಂದು ದೇವರು ಇನ್ನೊಂದು ಬಾ ಅಂತ ಹೇಳಿಲ್ಲ, ಗುರುವಾರ ಏನೋ ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿ ಬನ್ನಿ ಮಂತ್ರಾಲಯಕ್ಕೆ ಶಿರ್ಡಿಗೆ ಅಂತ ಏನು ಹೇಳಿಲ್ಲ, ಶುಕ್ರವಾರ ಮನೆ ದೇವ್ರಿಗೆ ಹೋಗಿ ಅಂತ ಹೇಳಿಲ್ಲ, ಶನಿವಾರ ಏನು ಶನಿದೇವ ಹಬ್ಬ ನಮ್ಮ ಇದಕ್ಕೆ ಶನಿ ಸಿಂಗಾಪುರ್ಗೆ ಅಂತ ಹೇಳಿಲ್ಲ, ಭಾನುವಾರ ನಿಮ್ಮ ಪೂಜೆಗಳಿಗೆ ನೀವು ನಿಮ್ಮ ವಾರಗಳಿಗೆ ನಿಮ್ಮ ಧರ್ಮಗಳಿಗೆ ನಿಮ್ಮ ಒಂದು ವ್ಯವಸ್ಥೆಗೆ ನೀವು ಮಾಡ್ಕೋತಿದ್ದೀರ ಹೊರತು ಇಲ್ಲಿ ಯಾವುದೇ ಕಟ್ಟುಪಾಡುಗಳು ಇವತ್ತು ಹೆಂಗಸರುಗಳಿಗೆ ಏನೋ ಪುಕ್ಸಟ್ಟೆ ಬಸ್ಗಳು ಫ್ರೀ ಇದೆ ಹೋಗ್ತಾರೆ. ಆದರೆ ಗಂಡು ಜೀವ ಏನು ಮಾಡಬೇಕು, ಸಂಸಾರ ನಡೆಸಬೇಕು, ಹೆಂಡತಿಗೆ ಹೇಳೋದು ಕೊಡಿಸ್ಬೇಕು, ಮಕ್ಳುಗಳು ಫೀಸ್ ಕಟ್ಟಬೇಕು, ಏನೋ ಅವನ ಬಾಸ್ನಕ್ಕೆ ಅವನ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಬಾಸ್ಗಳನ್ನ ಕೇಳಿದ್ರೆ ಅವರು ರಜೆಗಳು ಕೊಡಲ್ಲ. ಆ ಗಂಡು ಜೀವ ಎಷ್ಟು ಅವನ ಪಾಡು ಬಾಯಿ ಪಡ್ಕೋಬೇಕು. ಅದೇ ಹೆಣ್ಣು ಮಕ್ಕಳುಗಳು ಇವತ್ತು ಚಾಮುಂಡಿ ಬೆಟ್ಟ, ನಂಜನಗೂಡು, ಶಿರ್ಡಿ, ಬಾಬಾ ಇನ್ನೊಂದು ಅಂದ್ಕೊಂಡು ಇವತ್ತು ನಾವು ಈ ಚಾಮುಂಡಿ ಬೆಟ್ಟಕ್ಕೆ ಹೋದರೆ 2,000 ರೂಪಾಯಿ ತೊಗೋತಾರೆ ಅಂತ ಅದು ಮಾಧ್ಯಮಗಳಲ್ಲಿ ಏನು ಮೈಕ್ ಇಟ್ಕೊಂಡ್ರೆ ಅದು ನಮಗೆ ದೇವ್ರು ಕಾಣಿಸ್ತಾನೆ ಇಲ್ಲ. 2,000 ಕೊಟ್ಟರು, 3,000 ಕೊಟ್ಟರು, 4,000 ಕೊಟ್ಟರು ಅಂತ ಬೊಬ್ಬೆ ಹೊಡಿತಾರೆ. ಇವತ್ತು ದೇವರುಗಳು ಯಾರಿಗೂ ಕಾಣಿಸ್ತಾ ಇಲ್ಲ. ದುಡ್ಡು ಇವತ್ತು ಸರತಿ ಸಾಲಲ್ಲಿ ಹೋಗೋನ್ಗೂ ಅದೇ ದೇವ್ರು ಕಾಣಿಸುತ್ತೆ, ದುಡ್ಡು ಕೊಟ್ಟು ಹೋಗೋನ್ಗೂ ಅದೇ ಕಾಣಿಸುತ್ತೆ. ಇವತ್ತು ಟ್ರಸ್ಟಿಗಳು ಇವತ್ತು ಒಂದು ಸಮೂಹ ಆಯಾ ಒಂದು ದೇವಸ್ಥಾನಗಳು ಇವತ್ತು ಲೂಟಿಗಳು ಸಹ ಮಾಡ್ತಿದೆ. ಕೆಲವೊಂದು ಕಡೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗ್ತಾಯಿಲ್ಲ. ಅತಿಯಾದಂಥ ಜನಸಂಖ್ಯೆ ಹೋಗೋದ್ರಿಂದ ಏನು ಅಲ್ಲಿ ಆ ಭಾಗದಲ್ಲಿ ಏನು ಆ ಟ್ರಸ್ಟಿಗಳು ಏನು ಹಣವನ್ನು ಅವಲುಗಳನ್ನ ಇಡ್ತಾರೆ. ನೇರವಾಗಿ ದೇವರ ದರ್ಶನಕ್ಕೆ 2,000 ಕೊಡಿ, 3,000 ಕೊಡಿ, 5,000 ಕೊಡಿ, ಇದು ಮಾಧ್ಯಮದಲ್ಲಿ ದೊಡ್ಡ ವಿಚಾರ ಆಗಿ ಇಶ್ಯೂನೇ ಆಗುತ್ತೆ. ನಾನು ಈ ವಿಚಾರನ ಯಾಕೆ ಹೇಳಬೇಕು, ದೇವರು ಯಾಕೆ ಎಲ್ಲೆಲ್ಲಿ ನಮ್ಮ ಭಾವಕ್ಕೆ ನಮ್ಮ ಒಂದು ಧರ್ಮಕ್ಕೆ ಇವತ್ತು ಒಂದು ಕ್ರಿಶ್ಚಿಯನ್ ಚರ್ಚ್ಗೆ ಹೋದರೆ, ಒಂದು ಮಸೀದಿಗಳಿಗೆ ಹೋದರೆ ಯಾವುದೇ ದುಡ್ಡುಗಳನ್ನ ಫಿಕ್ಸ್ ಮಾಡಲ್ಲ. ಇವತ್ತು ಜೈನದ ದೇವಸ್ಥಾನಗಳಿಗೆ ಹೋದರೆ ಯಾವ ದುಡ್ಡುಗಳನ್ನ ಫಿಕ್ಸ್ ಮಾಡಲ್ಲ. ಅದೇ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಸಂಪ್ರದಾಯದಲ್ಲಿ ಇವತ್ತು ದೇವ್ರನ್ನ ಕಾಣಲು ಹೋದರೆ ದುಡ್ಡುಗಳನ್ನ ಫಿಕ್ಸ್ ಮಾಡ್ತಾರೆ. ಇದು ಅನ್ಯ ಧರ್ಮದಲ್ಲಿ ಇದ್ದೋರಂಥದ್ದು ನಮ್ಮ ಧರ್ಮದಲ್ಲಿ ಯಾಕೆ ಇವತ್ತು ಮಾಧ್ಯಮಗಳು ಏನು 15 ಗಂಟೆಗಟ್ಟಲೆ 24 ಗಂಟೆ ಪ್ರಸಾರ ಮಾಡ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಇಷ್ಟು ದುಡ್ಡು ತೊಗೋತಿದ್ದಾರೆ, ನಂಜನಗೂಡಲ್ಲಿ ಇಷ್ಟು ತೊಗೋತಿದ್ದಾರೆ, ಇನ್ನೆಲ್ಲೋ ಇಷ್ಟು ದುಡ್ಡು ತೊಗೋತಿದ್ದಾರೆ ಅಂತ. ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಯಾಕೆ ಹೇಳಬೇಕು, ಈ ವಿಡಿಯೋ ಮಾಡಬೇಕು ಅಂತ ಹೇಳಿದ್ದು ನನ್ನ ಒಂದು ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಜಾಗೃತಿ ಮೂಡಬೇಕು. ಜನಸಾಮಾನ್ಯರು ದೇವ್ರನ್ನ ಕಾಣುವಂಥದ್ದು ನಿಮ್ಮ ಮನೆಯಲ್ಲೇ, ನಿಮ್ಮ ತಂದೆ ತಾಯಿಗಳನ್ನ, ನೀವು ಪೂಜಿಸುವಂಥ ಗಂಡನ್ನ, ಹೆಂಡತಿ ಗಂಡನ ಇಷ್ಟಪಡೋದು, ಗಂಡ ಹೆಂಡತಿನ ಇಷ್ಟಪಡೋದು, ಮಕ್ಕಳು ಹಿಡಿಸೋದು, ಮಕ್ಕಳುಗಳನ್ನ ಇಷ್ಟಪಡೋದು, ಇದು ನಮ್ಮ ಒಂದು ಕುಟುಂಬನ ಪೂಜೆ ಮಾಡಿಕೊಂಡು ನಮ್ಮ ಮನೆ ದೇವರುಗಳು ಮನೆಯಲ್ಲೇ ಪೂಜೆ ಮಾಡ್ಕೊಂಡು ಹೋದರೆ ಯಾವುದು ಆತಂಕಕಾರಿಯಲ್ಲ. ಇವತ್ತು ಭಾನುವಾರ ಆಗಲಿ ಇನ್ನೊಂದು ವಾರಗಳಲ್ಲಿ ರಸ್ತೆಗಳು ಏನೋ ಅಡಚಣೆ ಆಗುತ್ತೆ, ಮತ್ತು ಟ್ರಾಫಿಕ್ಗಳಾಗುತ್ತೆ, ಎಲ್ಲವೂ ಕಿರಿಕಿರಿ ಆಗುತ್ತೆ. ದೇವಸ್ಥಾನಗಳು ಹೋಗ್ತೀವಿ ಅನ್ನೋಟ್ಟು ಇಲ್ಲಿಂದ ತಮಿಳ್ನಾಡಿಗೆ ಹೋಗೋದು, ಕೇರಳಕ್ಕೆ ಹೋಗೋದು, ಅಸ್ಸಾಂಗೆ ಹೋಗೋದು, ರಾಜಸ್ಥಾನಕ್ಕೆ ಹೋಗೋದು, ಅತಿಯಾದಂಥ ದುಡ್ಡುಗಳನ್ನ ಇವತ್ತು ನಾವು ಪೋಲ್ಗಳು ಮಾಡ್ತಿದ್ದೀವಿ. ದೇವರುಗಳನ್ನ ನಾವು ಕಾಣುವಂಥದ್ದು ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗಳನ್ನೇ ನಾವು ದೇವರು ಅಂತ ಹೇಳಿ ಪೂಜಿಸಿ ಅವ್ರಿಗೇ ಬಟ್ಟೆ ಊಟಗಳನ್ನ ಕೊಟ್ಟು, ವಸತಿಗಳನ್ನ ಕೊಟ್ಟು, ಅವರ ಒಂದು ಮೂಲಭೂತ ಸೌಕರ್ಯಗಳನ್ನ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ಎಲ್ಲವನ್ನು ನೋಡ್ಕೋಬೇಕು. ಇವತ್ತು ಜನಸಾಮಾನ್ಯರು ತಂದೆ ತಾಯಿಗಳನ್ನ ಅನಾಥಾಶ್ರಮಗಳಿಗೆ ಸೇರಿಸಿದ್ದಾರೆ. ಇದು ಬೇಕಾ? ಇದು ಎಲ್ಲ ಒಂದು ಕಡೆ ನಾವು ಕಾಣುವಂಥ ದೇವರುಗಳು ನಮ್ಮ ಮನೆಯಲ್ಲೇ ಇದ್ದದ್ದು ಇವತ್ತು ಹೊರಗಡೆ ಹೋಗಿ ನಾವು ಪೂಜಿಸುವಂಥದ್ದು, ಅದು ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ದೇವರಿಗೆ ಹೋಮ ಹವನಗಳು, ಆ ಹೋಮ ಆಯಿತು, ಇನ್ನೊಂದು ಆಗಿದೆ. ಅದೇ ಜ್ಯೋತಿಷಿಗಳ ಹತ್ರ ಹೋದರೆ ನಿಮ್ಗೆ ಅದಾಗಿದೆ, ನಿಮ್ಗೆ ಗ್ರಹಗತಿಗೆ ಇದಾಗಿದೆ, ನಿಮಗೆ ಆ ಮಾಸ ಇದಾಗಿದೆ, ನಿಮ್ಗೆ ಈ ಮಾಸ ಇದಾಗಿದೆ, ನಿಮ್ಮ ಒಂದು ಹಣೆಬರ ಸರಿ ಇಲ್ಲ, ನಿಮ್ಮ ಜಾತಕ ಕುಂಡಲಿ ಸರಿ ಇಲ್ಲ, ನಿಮಗೆ ವಿವಾಹ ಆಗಲ್ಲ, ನಿಮಗೆ ಮಕ್ಕಳಾಗಲ್ಲ, ನಿಮ್ಗೆ ಇನ್ನೊಂದಾಗಲ್ಲ ಅಂತ ಹೇಳಿ ತಲೆಯನ್ನು ಕೆಡಿಸಿ ನಮ್ಮ ಜನಸಾಮಾನ್ಯರಿಗೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆ ಜ್ಯೋತಿಷಿಗಳು ಇವತ್ತು ವಾಮಾಚಾರಗಳು ಮತ್ತು ಮಾಟ ಮಂತ್ರ ಮಾಡುವಂಥವ್ರು ಜನಸಾಮಾನ್ಯರನ್ನ ಹಗಲು ದರೋಡೆಗೆ ಮಾಡಿಕೊಂಡು
ಇವತ್ತು ಲೂಟಿ ಮಾಡ್ತಿದ್ದಾರೆ ಇವತ್ತು ದೇವ್ರ ಹೆಸರು ಹೇಳ್ಕೊಂಡು. ಇವರು ಸಹ ಎಲ್ಲೋ ಒಂದು ಕಡೆ ನಾವು ಇವ್ರುಗಳ್ನ ನಂಬ್ಕೊಂಡು ಹಾಳಾಗ್ತಿದ್ದೀವಿ. ನಾವು ಪೂಜಿಸುವಂಥದ್ದು ನಮ್ಮ ತಂದೆ ತಾಯಿಗಳನ್ನ ನಾವು ದೇವ ಸಮಾನ ತಿಳ್ಕೊಂಡು ಅವರ ಮೂಲಭೂತ ಸೌಕರ್ಯಗಳನ್ನ ಅವ್ರನ್ನೇ ಪೂಜಿಸಿದ್ರೆ ಸಾಕು. ಇವತ್ತು ಸಾವಿರಾರು ರೂಪಾಯಿ ಕೊಟ್ಕೊಂಡು ಎಲ್ಲೆಲ್ಲೋ ಹೋಗಿ ಎಲ್ಲೋ ಅಡಚಣೆ ಮಾಡಿಕೊಂಡು ತೊಂದರೆ ಮಾಡಿಕೊಂಡು ನಮ್ಮನ್ನು ನಾವು ಸಂಕಷ್ಟಕ್ಕೆ ಸಿಲುಕಿಸ್ಕೊಳ್ಳೋದು ಬದಲು ನಾವು ಮನೆಯಲ್ಲೇ ದೇವ್ರ ಫೋಟೋನ ಇಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಮನೆ ದೇವರು ನಮ್ಮ ತಂದೆ ತಾಯಿಗಳನ್ನ ಪೂಜಿಸಿದ್ರೆ ಅದರಂಥ ಧರ್ಮ ಅದರಂಥ ಒಂದು ಏನು ಆಶೀರ್ವಾದ ಬೇರೆ ಅಂತೂ ಸಿಗಲ್ಲ. ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಇವತ್ತು ಮೂಢನಂಬಿಕೆಗಳನ್ನ ಮೂಢನಂಬಿಕೆಗಳ ಮುಖಾಂತರ ಹೋಗಿ ನೀವು ಹಣವನ್ನು ಕಳ್ಕೊಳ್ಳೋದು, ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ನಿಮ್ಮ ಒಂದು ಕಷ್ಟಗಳಿಗೆ ಯಾರನ್ನೋ ನಂಬ್ಕೊಂಡು ಹೋಗಿ ದೊಡ್ಡ ಜ್ಯೋತಿಷಿಗಳು ದೊಡ್ಡ ಮಾಟ ಮಂತ್ರಗಾರ ಇನ್ನೊಬ್ರು ನಂಬ್ಕೊಂಡು ಹೋಗಿ ನಿಮ್ಮ ಒಂದು ಹಣವನ್ನು ಅತಿಯಾಗಿ ವೇಸ್ಟ್ ಮಾಡಿಕೊಂಡು ಆಮೇಲೆ ನಾಳೆ ತೊಂದರೆಗೆ ಸಿಲುಕಿಸ್ಕೊಳ್ಳೋದು ಬೇಡ. ನಿಮ್ಮ ಕುಟುಂಬದಲ್ಲೇ ನಿಮ್ಮ ಒಂದು ಪೂಜೆನ ಇಟ್ಕೊಂಡು ನಿಮ್ಮ ಕುಟುಂಬದಲ್ಲೇ ಮಾಡಿ, ನಿಮ್ಮ ಮನೆಯಲ್ಲೇ ಮಾಡಿ, ಎಲ್ಲೋ ಹೊರಗಡೆ ಹೋಗಿ ಮಾಡೋದು ಬೇಕಾಗಿಲ್ಲ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಲ್ಲಿ ಇರಬೇಕು. ಇವತ್ತು ನಾವು ಭಕ್ತಿಗಳನ್ನ ಯಾವ ರೀತಿ ಮಾಡ್ತಿದ್ದೀವಿ ಅಂದರೆ ಕೈ ಮುಗ್ದು ಬೇಡಲ್ಲ ಎಲ್ಲ ಅಂತ ಈ ಥರ ಮುತ್ಗಳನ್ನ ಕೂಡ ದೇವ್ರಿಗೂ ಸಹ ಇದು ಅಸಹ್ಯ ರೀತಿ ಬರುವಂಥದ್ದು ಈ ಥರ ಒಂದು ಸಂಸ್ಕೃತಿಗಳನ್ನ ನಾವು ಬೆಳೆಸ್ಕೊತಾನೆ ಇದ್ದೀವಿ. ಇವತ್ತು ಭಕ್ತಿಯಿಂದ ಕೈ ಮುಗಿದಲ್ಲಿ ಈ ಥರ ಮುತ್ಕೊಟ್ಟು ಮಾಡೋದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ಏನಾಗ್ತಿದೆ, ಇವತ್ತು ವ್ಯವಸ್ಥೆ ಎಲ್ಲ ಒಂದು ಕೆಟ್ಟೋಗ್ತಿದೆ. ಇಂದಿನ ದಿನಗಳಲ್ಲಿ ಯಾವ ರೀತಿ ಸಂಸ್ಕೃತಿಗಳಿತ್ತು, ಯಾವ ರೀತಿ ಒಂದು ವ್ಯವಸ್ಥೆ ಇತ್ತು, ನಮ್ಮ ಪೂರ್ವಜರು ಯಾವ ರೀತಿ ಒಂದು ಸಂಸ್ಕೃತಿಗಳನ್ನ ಬೆಳೆಸ್ಕೊಬಂತರು, ಆದರೆ ನಾವು ಇವತ್ತಿನ ದಿನಗಳಲ್ಲಿ ಆ ಸಂಸ್ಕೃತಿಗಳನ್ನ ಬೆಳೆಸ್ಕೊಂಡು ಹೋಗ್ತಿಲ್ಲ. ಇವತ್ತು ಧರ್ಮದಲ್ಲಿ ಕಿತ್ತಾಟ, ಜಾತಿಲಿ ಕಿತ್ತಾಟ, ಇವತ್ತು ಅಸೂಯೆಗಳು, ಕೋಮುವಾದಿಗಳು, ಇವತ್ತು ಜಾತಿ ಧರ್ಮ ರಾಜಕೀಯ ಎಲ್ಲವೂ ಒಗ್ಗೂಡಿಸ್ಕೊಂಡು ಇವತ್ತು ದೇವರಲ್ಲಿ ನಂಬಿಕೆಗಳನ್ನ ಕಳ್ಕೊಂಡು ಇದ್ದೀವಿ ಸಹ. ದೇವರನ್ನು ಕಾಣಬೇಕು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿನ ಇಟ್ಟು ಅವ್ರನ್ನ ಪೂಜಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಿ ಪ್ರತಿಯೊಬ್ಬರಿಗೂ ಜಾಗೃತಿ ಆಗಬೇಕು. ಸತ್ಯ ಪ್ರಜೆಗಳು ಮೂಢನಂಬಿಕೆಗಳಿಂದ ಹೊರಗಡೆ ಬರಬೇಕು. ಈ ಧರ್ಮ ಜಾತಿ ಎಲ್ಲ ನಮಗೆಲ್ಲ ಒಂದೇ. ನಾನು ಹಿಂದೂ ಆದರೂ ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಮಸೀದಿಗೆ ಹೋಗ್ತೀನಿ, ನಾನು ಜೈನ ಬುದ್ಧ ದೇವಾಲಯಕ್ಕೆ ಹೋಗ್ತೀನಿ, ಎಲ್ಲ ಧರ್ಮಗಳನ್ನ ಪ್ರೀತಿಸ್ತೀನಿ. ಹಾಗೆ ನೀವು ಪ್ರೀತಿಸಿ. ನಮಗೆ ಧರ್ಮ ಇಲ್ಲ, ನಮಗೆ ಜಾತಿ ಇಲ್ಲ, ನಮಗೆ ಗಡಿ ಇಲ್ಲ. ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮದಿರು. ಈ ಒಂದು ದ್ವೇಷ ಅಸೂಯೆಗಳನ್ನ ಬಿಟ್ಟು ನಾವೆಲ್ಲ ಧರ್ಮಗಳನ್ನ ಪ್ರೀತಿಸೋಣ, ಎಲ್ಲ ಜಾತಿಗಳನ್ನ ಗೌರವಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ದೇವಾಲಯಗಳ ಸಂಸ್ಕೃತಿಗಳ ದುಡ್ಕೊಂಡು ಹೋಗೋದ ತಪ್ಪಿಸಿ ಯಾವ ದೇವಾಲಯಗಳ ಹೋಗುವಂಥದ್ದಲ್ಲಿ ಬಿಡುವಿನ ಸಮಯದಲ್ಲಿ ಹೋಗಿ. ನಿಮಗೆ ಬಿಡುವಿನ ಸಮಯದಲ್ಲಿ ಯಾವುದೇ ಒಂದು ಅಡಚಣೆ ಆಗದೇ ಬಿಡುವಿನ ಸಮಯದಲ್ಲಿ ಹೋಗಿ ಮಾದಪ್ಪನ ಬೆಟ್ಟನೋ, ಚಾಮುಂಡಿ ಬೆಟ್ಟನೋ, ನಂಜನಗೂಡೋ, ಇನ್ನೊಂದು ದೇವಾಲಯಗಳು, ಶಿರ್ಡಿಗೋ, ಮಂತ್ರಾಲಯಕ್ಕೋ, ಇವು ಗೊರವನಹಳ್ಳಿ ಲಕ್ಷ್ಮೀ ದೇವಿಗೋ, ನಿಮ್ಮ ಕಟೀಲು ದುರ್ಗಾ ಪರಮೇಶ್ವರಿಗೋ, ಹೊರನಾಡು ಅನ್ನಪೂರ್ಣೇಶ್ವರ, ಸಿಗಂದೂರು ಚೌಡೇಶ್ವರಿಗೋ, ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ದೇವಾಲಯಗಳಿಗೆ ನಿಮ್ಮ ಒಂದು ಮೀಸಲಿಡುವಂಥ ಸಮಯ ಅದು ಒಂದು ಫ್ರೀಯಾಗಿರಲಿ. ಅದು ಅತಿಯಾದಂಥ ಜನಸಂಖ್ಯೆ ಇರುವಂಥದ್ದು ಬೇಡ. ನಾವು ಯಾವ ಸಂದರ್ಭದಲ್ಲಿ ಹೋಗಬೇಕು, ನಮಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಹೋಗಿ ದೇವ್ರನ್ನ ಪೂಜಿಸೋಣ. ಅದಕ್ಕೆ ಆದಂಥ ಒಂದು ಸಮಯ, ಅದಕ್ಕೆ ಆದಂಥ ನಿರ್ದಿಷ್ಟ ಇದು ಆ ಸಮಯ ಬರಲಿ, ಈ ಸಮಯ ಯಾವುದು ಬೇಡ. 365 ದಿನಗಳು ನಾವು ದೇವತೆಗಳನ್ನ ಪೂಜಿಸೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಮುಸ್ಲಿಮರು, ನಾವೆಲ್ಲ ಜೈನಿಸ್ಗಳು, ನಾವೆಲ್ಲ ಕ್ರಿಶ್ಚಿಯನು, ನಾವೆಲ್ಲ ಎಲ್ಲ ಧರ್ಮದವರು ಒಂದೇ. ನಾವೆಲ್ಲ ಭಾರತೀಯರು ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಈ ಒಂದು ದುಡ್ಡು ಕೊಟ್ಟು ಹೋಗೋದು, ಇನ್ನೊಂದು ಕೊಟ್ಟು ಹೋಗೋದು ಎಲ್ಲ ನಿಲ್ಲಿಸಿ ದೇವರನ್ನು ನಮ್ಮ ಮನೆಯಲ್ಲೇ ಕಾಣೋಣ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.